ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. 544ನೇ ಶ್ಲೋಕ. ಅಶರೀರಂ ಸದಾ ಸಂತಂ ಇಮಂ ಬ್ರಹ್ಮವಿದಂ ಕ್ವಚಿತ್ ಪ್ರಿಯಾಪ್ರಿಯೇನ ಸ್ಪೃಶಸ್ತಃ ತಥೈವ ಚ ಶುಭಾಶುಭೇ. ಈ ಶ್ಲೋಕದಲ್ಲಿಯೂ ಕೂಡ ಆಚಾರ್ಯರು ಆತ್ಮಜ್ಞಾನಿಗೆ ಒಂದು ಯಾವುದೇ ಪುಣ್ಯ ಪಾಪಗಳ ಸಂಬಂಧ ಅನ್ನುವಂಥದ್ದಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಉಪದೇಶ ಮಾಡಲಿಕ್ಕೆ ಹೊರಟಿದ್ದಾರೆ. ಅಶರೀರಂ ಸದಾ ಸಂತಂ ಇಮಂ ಬ್ರಹ್ಮವಿದಂ ಕ್ವಚಿತ್ ಪ್ರಿಯಾಪ್ರಿಯೇ ನ ಸ್ಪೃಶತಃ ತಥೈವ ಶುಭಾಶುಭೇ ಅಂತ ಹೇಳಿದರು. ಸದಾ ಅಶರೀರಂ ಸಂತಂ, ಯಾವಾಗಲೂ ಶರೀರದ ಅಭಿಮಾನ ಇಲ್ಲದೆ ಇರತಕ್ಕಂಥ ಇಮಂ ಬ್ರಹ್ಮವಿದಂ ಅಂದರೆ ಈ ಬ್ರಹ್ಮಜ್ಞಾನಿಯನ್ನು. ತತ್ವಜ್ಞಾನಿಗೆ ಶರೀರದ ಅಭಿಮಾನ ಇರ್ತದೇನು ಅಂತಂದರೆ ಇಲ್ಲ. ಯಾಕಂದರೆ ಈ ಶರೀರವೇ ಬೇರೆ ನಾನೇ ಬೇರೆ ಅಂತ ಅವನು ಗುರುಗಳಿಂದ ಶಾಸ್ತ್ರಗಳಿಂದ ಯಥಾರ್ಥವಾಗಿ ತಿಳ್ಕೊಂಡು ಬಿಟ್ಟಿದ್ದಾನೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಭಗವದ್ಗೀತೆಯಲ್ಲಿ ಭಗವಂತ ಹೇಳಿಕೊಂಡು ಬಂದ. ನೋಡು, ಈ ಶರೀರ ಅನ್ನುವಂಥದ್ದು ಕ್ಷೇತ್ರ ಅಂತ ಹೇಳಿಸಿಕೊಳ್ತದೆ. ಈ ಶರೀರದೊಳಗೆ ಯಾವನು ಇದ್ದುಕೊಂಡು ಇದೆಲ್ಲವನ್ನು ಅರಿತಾ ಇದ್ದಾನಲ್ಲ ಅವನಿಗೆ ಕ್ಷೇತ್ರಜ್ಞ ಅಂತ ಕರೀತಾರೆ. ಇಲ್ಲಿ ಕ್ಷೇತ್ರಜ್ಞನೇ ಬೇರೆ, ಕ್ಷೇತ್ರವೇ ಬೇರೆ. ಅಂದರೆ ಶರೀರವೇ ಬೇರೆ, ಶರೀರದಲ್ಲಿರ್ತಕ್ಕಂಥ ಆತ್ಮನೇ ಬೇರೆ. ಆ ಕ್ಷೇತ್ರಜ್ಞನನ್ನು ನನ್ನನ್ನಾಗಿ ತಿಳ್ಕೋ ಅಂತ ಹೇಳಿದ. ಇಲ್ಲಿ ಕ್ಷೇತ್ರಜ್ಞ ಯಾರು ಅಂತ ಸಾಕ್ಷಾತ್ ಪರಮಾತ್ಮನೇ ಅಂತ. ಅದಕ್ಕೆ ದೇಹೋ ದೇವಾಲಯ ಪ್ರೋಕ್ತಃ ಸಜೀವ ಕೇವಲ ಶಿವ ತ್ಯಜೇದಜ್ಞಾ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್ ಅಂತ ಶ್ರುತಿ ಹೇಳ್ತದೆ. ಈ ದೇಹವೇ ದೇವಾಲಯ, ಈ ದೇಹದಲ್ಲಿರ್ತಕ್ಕಂಥ ಜೀವನೇ ಈಶ್ವರ. ಅಜ್ಞಾನ ಅನ್ನುವಂಥ ಮಾಲಿನ್ಯವನ್ನು ಕಳೆದು ಆ ಶಿವನೇ ನಾನಿದ್ದೇನೆ ಅಂತ ಉಪಾಸನೆ ಮಾಡುವಂತ ಶ್ರುತಿ ಹೇಳ್ತದೆ. ಅಂದರೆ ಈ ದೇಹವೇ ಬೇರೆ, ಈ ದೇಹದಲ್ಲಿರ್ತಕ್ಕಂಥ ಜೀವರೂಪ ಪರಮಾತ್ಮನೇ ಬೇರೆ ಅಂತ. ಆದರೆ ಅಜ್ಞಾನಿ ಏನು ಭಾವಿಸ್ಕೊಳ್ತಾನ ಅಂತಂದರೆ ಈ ದೇಹವೇ ತಾನು ಅಂತ ಭಾವಿಸ್ಕೊಳ್ತಾನೆ. ಶರೀರದ ಮೇಲೆ ಅಭಿಮಾನ ಮಾಡ್ತಾನೆ. ಇದೇ ನಾನು ಹುಟ್ಟಿದ್ದೀನಿ, ನಾನು ಸಾಯ್ತೀನಿ ಅನ್ನುವಂಥ ಭ್ರಾಂತಿ ಅಜ್ಞಾನಿಗಾಗ್ಯದ. ಆದರೆ ಜ್ಞಾನಿ ಮಾತ್ರ ಈ ಶರೀರವನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದಾನೆ ಅಂತ. ಅವನಿಗೆ ಶರೀರದ ಮೇಲೆ ಎಳ್ಳಷ್ಟು ಅಭಿಮಾನ ಅನ್ನುವಂಥದ್ದಿಲ್ಲ. ಈ ಶರೀರ ನಂದಂತಾಗಲಿ, ಈ ಶರೀರ ನಾನಂತಾಗಲಿ, ಇದು ಸಂಪೂರ್ಣ ಅಳೆದು ಹೋಗಿರ್ತದೆ. ಈ ಶರೀರದ ಅಭಿಮಾನ ಅನ್ನುವಂಥದ್ದಿಲ್ಲದೆ ಇರುವುದರಿಂದ ಈ ಬ್ರಹ್ಮಜ್ಞಾನಿಯನ್ನು ಪ್ರಿಯಾಪ್ರಿಯೇ, ಪ್ರಿಯ ಅಂತಂದರೆ ಸುಖ, ಅಪ್ರಿಯ ಅಂತಂದರೆ ದುಃಖ. ಈ ಸುಖ ದುಃಖಗಳಾಗಲಿ ತಥಾ ಏವಚ ಶುಭಾಶುಭೆ, ಈ ಪುಣ್ಯ ಪಾಪಗಳಾಗಲಿ ಅಥವಾ ಸುಖ ದುಃಖಗಳಾಗಲಿ ಕ್ವಚಿತ್ ನ ಸ್ಪೃಶತಃ, ಎಂದಿಗೂ ಕೂಡ ಅವು ಸೋಂಕುವುದಿಲ್ಲ. ತತ್ವಜ್ಞಾನಿಗೆ ಇಲ್ಲಿ ಪುಣ್ಯ ಪಾಪಗಳ ಸಂಬಂಧ ಅಥವಾ ಅವುಗಳಿಂದ ಉಂಟಾಗ್ತಕ್ಕಂಥ ಸುಖ ದುಃಖಗಳು ಇವು ಜ್ಞಾನಿಗೆ ಆಗ್ತಾವೇನೋ ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಭಗವಂತ ಒಂದು ಶ್ಲೋಕದಲ್ಲಿ ಹೇಳ್ತಾನೆ, ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಸ್ಮನ್ ಗಚ್ಚನ್ ಸ್ವಪನ್ ಸ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ನಿಮಿಷನ್ನಿಮಿಷನ್ನಪಿ ಇಂದ್ರಿಯಾಣಿಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ನೋಡಿಲ್ಲಿ ತತ್ವಜ್ಞಾನಿಯಾಗಿರ್ತಕ್ಕಂಥ ಮಹಾಪುರುಷ
ಅವನು ಕರ್ಮಗಳನ್ನು ಮಾಡಿದ್ರೂ ಕೂಡ ಕರ್ಮವನ್ನು ಮಾಡಿದವನಲ್ಲ. ಅವನು ನೋಡಿದ್ರೂ ಕೇಳಿದ್ರೂ ಮುಟ್ಟಿದ್ರೂ ಮೂಷಿಸಿದ್ರೂ ಕೂಡ ಏನೋ ಉಂಡ್ರೂ ಕೂಡ ಅಥವಾ ತಿರುಗಾಡಿದ್ರೂ ಕೂಡ ಅವನು ನಿದ್ರೆ ಮಾಡಿದ್ರೂ ಕೂಡ ಅಥವಾ ಉಸಿರಾಟ ಮಾಡಿದ್ರೂ ಕೂಡ ಅವನೇನೋ ಮಾತಾಡ್ಯಾನಂದ್ರೂ ಕೂಡ ಯಾವುದೋ ತ್ಯಾಗ ಮಾಡ್ಯಾನಂದ್ರೂ ಕೂಡ ಯಾವುದು ಹಿಡ್ಕೊಳ್ಬೋದು ಅಥವಾ ಬಿಡ್ಬೋದು. ಕಣ್ಣು ರೆಪ್ಪೆ ಹೊಡೆದ್ರೂ ಕೂಡ ಅವನು ಏನೇ ಮಾಡ್ತಾ ಇದ್ರೂ ಅವನ ಭಾವ ಏನಿರ್ತದೆ, ಅವನ ಜ್ಞಾನ ಏನಿರ್ತದೆ ಅಂತಂದ್ರೆ ಇವು ಆಯಾ ಇಂದ್ರಿಯಗಳು ಆಯಾ ವಿಷಯಗಳಲ್ಲಿ ಪ್ರವರ್ತಿಸ್ತಾ ಇದ್ದಾವೆ ಹೊರತು ನಾನು ಮಾತ್ರ ಏನೂ ಮಾಡೋವನಲ್ಲ. ನೋಡಿರಿ, ಇದು ತತ್ವಜ್ಞಾನಿಯ ತಿಳುವಳಿಕೆ. ಅವನು ಏನೇ ಕರ್ಮ ಮಾಡ್ಯಾನಂದ್ರೂ ಕೂಡ ನಾನು ಮಾಡೋವಲ್ಲ ಅಂತ ತಿಳ್ಕೊಳ್ತಾನೆ. ನೈವ ಕಿಂಚಿತ್ ಕರೋಮೀತಿ ಅಂತ, ನಾನು ಏನೂ ಕೂಡ ಮಾಡೋವನಲ್ಲ ಅಂತ ಈ ಪ್ರಕಾರವಾಗಿ. ಯಾಕೆ ಅವನು ಜನರು ಹೆಂಗೆ ನೋಡ್ತಾರೆ ಹಂಗೆ ನೋಡ್ತಾನೆ, ಮತ್ತು ಕೇಳ್ತಾನೆ, ಮುಟ್ತಾನೆ, ಮೂಸ್ತಾನೆ, ಉಣ್ತಾನ, ನಿದ್ರೆ ಮಾಡ್ತಾನೆ, ಮಾತಾಡ್ತಾನೆ, ಉಸಿರಾಡಿಸ್ತಾನೆ. ಇವೆಲ್ಲ ವ್ಯವಹಾರ ನಡೆದಾವಂದ್ರೂ ಕೂಡ ಅವು ಶರೀರದ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ವ್ಯವಹರಿಸ್ತಾ ಇದ್ದ ಹೊರತು ನಾನು ಮಾತ್ರ ಇವೇನೂ ಮಾಡಾಮಲ್ಲ ಅನ್ನುವಂಥ ನಿಶ್ಚಯ ಜ್ಞಾನ ತತ್ವಜ್ಞಾನಿಗಾಗಿರ್ತದೆ. ಆದರೆ ಅಜ್ಞಾನಿ ಹಾಗಲ್ಲ. ಅವ ಏನಂತಾನ, ಈ ಕರ್ಮ ನಾನಾ ಮಾಡಿ ನೋಡು ಅಂತ ಹೇಳ್ತಾನೆ. ಕರ್ಮದ ಕರ್ತೃ ನಾನೇ, ಕರ್ಮದ ಫಲಭೋಕ್ತೃ ಕೂಡ ನಾನೇ. ನಾನೇ ನೋಡ್ತೀನಿ, ನಾನೇ ಕೇಳ್ತೀನಿ, ನಾನೇ ಮುಟ್ಟೀನಿ, ನಾನೇ ಮೂಸಿದ್ದೀನಿ, ನಾನೇ ಉಂಡೀನಿ, ನಾನೇ ನಿದ್ರೆ ಮಾಡೀನಿ, ನೋಡಿ ಇವೆಲ್ಲ ನಾನೇ ಮಾತಾಡ್ತೀನಿ. ಇದು ಬಿಡೋದು ಹಿಡ್ಕೊಳ್ಳೋದಾಗಲಿ ಇವೆಲ್ಲ ವಿಷಯಗಳಲ್ಲಿ ಅವುಗಳಲ್ಲಿ ಅಭಿಮಾನ ಮಾಡ್ತಾನೆ. ನಾನು ಅಂತ ಅಭಿಮಾನ ಮಾಡ್ತಾನೆ. ಈ ಅಭಿಮಾನದಿಂದ ಅವನಿಗೆ ಕರ್ಮಗಳು ಘಟಿಸ್ತಾ ಇದ್ದಾವೆ. ಆ ಕರ್ಮಗಳಿಂದಲೇ ಅವನಿಗೆ ಕರ್ಮದ ಫಲವಾಗಿರತಕ್ಕಂಥ ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದಾನೆ. ಯಾರು? ಅಜ್ಞಾನಿ. ಆದರೆ ಆತ್ಮಜ್ಞಾನಿ ಮಾತ್ರ ಹಾಗಲ್ಲ. ಯಾಕಂದರೆ ಅವನು ಏನೋ ಮಾಡ್ಯಾನಂದ್ರೂ ಕೂಡ ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಮ್ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನಸ ಪಾಪೇನ ಪದ್ಮಪತ್ರ ಮಿವಾಂಬಸ. ಒಂದು ಈಶ್ವರಾರ್ಪಣ ಬುದ್ಧಿಯಿಂದ ಫಲಾಪೇಕ್ಷೆಯನ್ನು ಬಿಟ್ಟು ಕರ್ಮ ಮಾಡುವನನ್ನು ಆ ಕರ್ಮದ ಫಲವನ್ನು ಅವನು ಅನುಭವಿಸ್ತಾನೇನು ಅಂತಂದರೆ ಇಲ್ಲ. ಹೆಂಗೆ ಕಮಲದ ಎಲೆಯನ್ನು ನೀರನ್ನುವಂಥದ್ದು, ಅದು ನೀರಿನೊಳಗೆ ಕಮಲದ ಎಲೆ ಐತಿ, ಆದರೂ ನೀರಿನ ಸ್ಪರ್ಶ ಅನ್ನುವಂಥದ್ದು ಹೆಂಗಾಗಿಲ್ಲವೋ ಹಾಗೆ ಇಲ್ಲಿ ಜ್ಞಾನಿಗಳು ಮಾಡ್ತಕ್ಕಂಥ ಕರ್ಮಗಳು ಅವು ಅವರಿಗೆ ಅಂಟುವುದಿಲ್ಲ ಅಂತ. ಅವರು ಪಾಪನ ಮಾಡಲಿ ಪುಣ್ಯನೇ ಮಾಡಲಿ, ಆ ಪುಣ್ಯ ಪಾಪಗಳ ಸೋಂಕು ತತ್ವಜ್ಞಾನಿಗೆ ಅದೇನು ಅಂತಂದರೆ ಇಲ್ಲ. ಪದ್ಮಪತ್ರ ಮೀಮಾಂಬಸ ಅಂತ ದೃಷ್ಟಾಂತ ಕೊಟ್ಟರು. ಕಮಲದ ಎಲೆ ನೀರೊಳಗಿದ್ರೂ ಕೂಡ ಆ ನೀರಿನ ಸೋಂಕು ಅನ್ನುವಂಥದ್ದು ಹೆಂಗೆ ಅದಕ್ಕಿಲ್ಲವೋ, ಈ ಕುಂಬಾರೊಳ ಕೆಸರಾಗನೇ ಇರ್ತದೆ, ಆದರೆ ಆ ಕೆಸರು ಅದಕ್ಕೆ ಅಂಟೈತೇನು ಅಂತಂದರೆ ಇಲ್ಲ. ಹಂಗೆ ಯೋಗಿ ಸಂಸಾರದೊಳಗೆ ಅದಾನಂದ್ರೂ ಕೂಡ ಅವನು ಕರ್ತಾನೂ ಅಲ್ಲ, ಕರ್ಮದ ಫಲ ಅನುಭವಿಸೋನು ಅಲ್ಲ. ಅವನಿಗೆ ಯಾವುದೇ ಸುಖ ದುಃಖಗಳು ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅವನು ಪುಣ್ಯದ ಫಲವನ್ನು ಅನುಭವಿಸೋದಾಗಲಿ ಇಂಥವು ಏನಾದರೂ ಅವನಿಗದಾವೇನು ಅಂತಂದರೆ ಇಲ್ಲ. ಯಾಕೆಂದರೆ ತನ್ನ ಸ್ವರೂಪದ ಅಜ್ಞಾನದ ಮೂಲಕವಾಗಿ ಈ ಪುಣ್ಯ ಪಾಪಗಳಿಗೆ ಫಲ ಅನ್ನುವಂಥದ್ದು ಯಾವುದು ಸುಖ ದುಃಖ ರೂಪವಾಗಿರ್ತಕ್ಕಂಥ ಭೋಗ, ಇದು ನಮಗೆ ಭ್ರಮೆಯಿಂದ ಉಂಟಾಗ್ತದೆ. ನಾವು ಪುಣ್ಯ ಪಾಪಗಳನ್ನು ನಾವು ಯಾಕೆ ಅನುಭವಿಸ್ತೀವಿ ಅಂತಂದರೆ ಅಜ್ಞಾನ ಮೂಲಕವಾಗಿ, ನಮ್ಮ ಸ್ವರೂಪ ಜ್ಞಾನ ಇಲ್ಲದೇ ಇರುವುದರಿಂದ ನಾವು ಅನುಭವಿಸ್ತಾ ಇದ್ದೀವಿ. ಆದರೆ ಅಧಿಷ್ಠಾನ ಸ್ವರೂಪನಾಗಿರ್ತಕ್ಕಂಥ ಯಾವ ಆತ್ಮಜ್ಞಾನ ಅನ್ನುವಂಥದ್ದು ಏನದು, ಅಧಿಷ್ಠಾನ ಸ್ವರೂಪವಾಗಿರುವುದು ತನ್ನ ಸ್ವರೂಪ ಅಂದರೆ ಪ್ರತ್ಯೇಕಾತ್ಮ ಪರಬ್ರಹ್ಮ. ಅದರ ಜ್ಞಾನದಿಂದ ಏನಾಗ್ತದೆ, ಆ ಪುಣ್ಯ ಪಾಪಗಳ ಫಲಗಳಾಗಿರ್ತಕ್ಕಂಥ ಸುಖ ದುಃಖಗಳು ಅವು ನಿವೃತ್ತಿಯಾಗಿ ಹೋಗಿಬಿಡ್ತಾ ಇದ್ದಾವೆ ಅಂತ. ಯಾವನು ಪರಿಪಕ್ವ ಹೃದಯ ಉಳ್ಳವನಾಗಿದ್ದಾನೋ ಅಂಥವನಿಗೆ ಆ ಸುಖ ದುಃಖಗಳು ತೋರೋದೇ ಇಲ್ಲ, ನಾಶವಾಗಿ ಹೋಗಿಬಿಡ್ತಾವಂತ. ಮತ್ತು ಈ ಪುಣ್ಯ ಪಾಪಗಳು ಯಾವಾಗ ನಿವೃತ್ತಿ ಆದವು ಅಂತಂದರೆ ಆವಾಗ ಅವನಿಗೆ ಜನ್ಮಗಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಜವನರಿದ ಯೋಗಿಗೆ ಆವ ಕರ್ಮದ ಕಾಟ, ಪುಣ್ಯದೊಳು ಆವ ಒಡಗೂಟ ಅಂಥೇಳಿ ನಿಜಗುಣಶೀಲವರು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ನಿಜವನರಿದ ಯೋಗಿಗೆ, ನಿಜ ಸ್ವರೂಪವನ್ನು ಯಥಾರ್ಥವಾಗಿ ಅರಿತಿರ್ತಕ್ಕಂಥ
ಯಾವ ಆತ್ಮಜ್ಞಾನಿ ಅದನಲ್ಲ ಅವನಿಗೆ ಆವ ಕರ್ಮದ ಕಾಟ, ಇಲ್ಲಿ ಸಂಚಿತ, ಪ್ರಾರಬ್ಧ, ಆಗಾಮಿ ಎನ್ನುವಂಥ ಏನು 3 ಕರ್ಮಗಳದಾವಲ್ಲ, ಅದರಲ್ಲಿ ಜ್ಞಾನಾಗ್ನಿಯಿಂದ ಅವೆಲ್ಲ ದಹಿಸಿ ಹೋಗಿದ್ದಾವೆ. ಪ್ರಾರಬ್ಧ ಕರ್ಮನೂ ಕೂಡ ಅದು ಫಲ ಕೊಟ್ಟು ನಾಶ ಆಗಿ ಹೋಗ್ತದೆ. ಅದು ಹುರಿದು ಬೀಜ ಇದ್ದಂಗೆ, ಅದು ಕೂಡ ಜನ್ಮಕ್ಕೆ ಕಾರಣ ಆಗೋದಿಲ್ಲ. ಅಂದರೆ ಯಾವುದೇ ಇಲ್ಲಿ ಸಂಚಿತ, ಆಗಾಮಿ, ಪ್ರಾರಬ್ಧ ಯಾವುದೇ ಕರ್ಮಗಳು ಈ ಜ್ಞಾನಿಯನ್ನು ಬಾಧಿಸಲಾರವು ಅಂತ, ಅವು ದುಃಖವನ್ನು ಕೊಡಲಾರವು ಅಂತ ಹೇಳ್ತಾ ಇದ್ದಾರೆ. ಅವನು ಮಾಡ್ತಕ್ಕಂಥ ಸತ್ಕರ್ಮಗಳಿಂದ ಅವನ ಜ್ಞಾನ ಆದ್ರೂ ಕೂಡ ಯಾವುದೋ ಒಂದು ಪುಣ್ಯ ಕೆಲಸ ಮಾಡ್ಯಾನಂದ್ರೂ ಕೂಡ ಆ ಪುಣ್ಯದ ಫಲವೂ ಕೂಡ ಅವನಿಗೆ ಉಂಟಾಗುವುದಿಲ್ಲ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಕನಸಿನೊಳರಸಿಗೆ ಬಡತನವಾಗೆ ತಜ್ಜನಿತ ದುಃಖವನಿಗೆ ಅಶ್ರು ನೀಗಿದಂತೆ ತನಗೆ ಸಂಸ್ಕೃತಿ ಮಾಯಾ ವಿಕೃತಿಯಂ ತೋರೆ ಮತ್ತನುಭವದಿಂದರಿದೊಡೆ ಪುಷಿಯಂದು ಅಂತ ಹೇಳಿದರು. ಈಗ ಒಬ್ಬ ಮಹಾರಾಜನಿಗೆ ಕನಸು ಬಿದ್ದದು. ಕನಸಿನೊಳಗೆ ಪರಕೀಯ ರಾಜರು ಬಂದು ದಂಡೆತ್ತಿ ಯುದ್ಧ ಮಾಡಿ ಇವನನ್ನು ಸೋಲಿಸಿಬಿಟ್ರು, ಇವನನ್ನು ಗಡಿಪಾರ ಮಾಡಿಬಿಟ್ರು, ಆ ದೇಶದಿಂದ ಹೊರಗೆ ಹಾಕಿಬಿಟ್ರು. ಇವನಿಗೆ ಭಾಳ ಬಡತನ ಬಂತು, ಉಣ್ಣಾಕ ಅನ್ನ ಸಿಗಲಿಲ್ಲ, ಕಾಡು ಅರಣ್ಯದೊಳಗೆ ಸಂಚಾರ ಮಾಡ್ತಾ ಇದ್ದಾನೆ. ಅಯ್ಯೋ, ನಾನೊಬ್ಬ ಮಹಾರಾಜನಾಗಿ ರಾಜ್ಯದ ಎಲ್ಲ ಭೂಗಳನ್ನು ಅನುಭವಿಸ್ತಾ ಇದ್ದೆ, ನನಗೆ ಎಂಥ ಬಡತನ ಬಂತಲ್ಲ, ನನಗೆ ಯಾರೂ ಇಲ್ದಂಗೆ ಆದ್ರಲ್ಲ ಅಂತ ಹಿಂಗೆ ಕನಸು ಬಿದ್ದಾಗ ಎಚ್ಚರ ಆಗಿಬಿಡ್ತು. ನೋಡ್ತಾನೆ, ಎಲ್ಲ ರಾಜ್ಯ ಹಾಗೇ ಇದೆ. ಓ, ಇದುವರೆಗೆ ಕಂಡದ್ದು ಇದು ಕನಸು, ಈಗ ಆ ದುಃಖ ಅವನಿಗೆ ಐತೇನೋ, ನಿದ್ರೆಯೊಳಗೇನೋ ಕನಸು ಬಿದ್ದಾಗ ದುಃಖ ಆಗಿತ್ತಲ್ಲಿ. ನಾನು ಅತ್ಯಂತ ಬಡವನಾದೆ, ನಾನು ರಾಜ್ಯವನ್ನು ಕಳ್ಕೊಂಡೆ ಅಂತ ಏನು ದುಃಖ ಆಗಿತ್ತಲ್ಲ, ಈಗ ಎಚ್ಚರ ಆದ ಮೇಲೆ ಆ ದುಃಖವನ್ನು ಪಡ್ತಾನೇನು ಅಂತಂದರೆ ಇಲ್ಲ. ಹಂಗೆ ಈ ಸಂಸಾರ ಅನ್ನುವಂಥದ್ದು ಈ ಮಾಯಾ ವಿಕೃತಿಯಿಂದ ಬಂದದ್ದು. ಮಾಯೆಯಿಂದ ಈ ಸಂಸಾರ ತೋರ್ಲಿಕ್ಕತ್ತದ. ಇದನ್ನು ವಿಚಾರ ಮಾಡಿ ನೋಡಿದರೆ, ಅನುಭವದಿಂದ ನೋಡಿಬಿಟ್ರೆ ಇದು ಸುಳ್ಳು. ಈ ಸಂಸಾರ ಅನ್ನುವಂಥದ್ದು ಇದು ಮಿಥ್ಯಾ ಅನ್ನುವಂಥ, ಅನಿತ್ಯಂ ಅಸುಖಂ ಲೋಕಂ ಅಂತ ಹೇಳ್ತಾರೆ. ಇದು ಅನಿತ್ಯ, ಇದು ದುಃಖರೂಪ, ಇದು ಮಿಥ್ಯಾ ಅಂಥೇಳಿ ಹೀಗೆ ತತ್ವಜ್ಞಾನ ನಿಶ್ಚಯ ಮಾಡಿಕೊಂಡಿರುವುದರಿಂದ ಅವನಿಗೆ ಯಾವುದೇ ಕರ್ಮಗಳ ಕಾಟ ಅನ್ನುವಂಥದ್ದಿಲ್ಲ. ತದಧಿಗಮೇ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶವು ತದ್ವ್ಯಪದೇಶಾತ್. ಬ್ರಹ್ಮಸೂತ್ರದಲ್ಲಿಯೂ ಕೂಡ ಹೇಳ್ಕೊಂಡು ಬರ್ತಾರೆ. ತತ್ ಅಧಿಗಮೆ, ತತ್ ಅಂದರೆ ಆ ಪರಬ್ರಹ್ಮ, ಆ ಪರಬ್ರಹ್ಮ ಸ್ವರೂಪವನ್ನು ನಾವು ಅರ್ಥದ್ದಾದರೆ ಉತ್ತರ ಪೂರ್ವಾಗಯೋ, ಜ್ಞಾನಪೂರ್ವದಲ್ಲಿ ಆಗಲಿ ಅಥವಾ ಜ್ಞಾನಾನಂತರದಲ್ಲಿ ಆಗಲಿ ಮಾಡತಕ್ಕಂಥ ಸಕಲ ಪುಣ್ಯ ಪಾಪ ಕರ್ಮಗಳು ಅಶ್ಲೇಷ ವಿನಾಶವು ಸಂಪೂರ್ಣವಾಗಿ ನಾಶ ಆಗಿ ಹೋಗಿಬಿಡ್ತಾ ಇದ್ದಾವಂತ. ಹಾಗೆ ಶ್ರುತಿ ಎನ್ನುವಂಥದ್ದು ನಮಗೆ ಉಪದೇಶ ಮಾಡಿಕೊಂಡು ಬರ್ತಾ ಇದೆ ಅಂಥೇಳಿ ಅಲ್ಲಿ ವ್ಯಾಸ ಮಹರ್ಷಿಗಳು ಬ್ರಹ್ಮಸೂತ್ರದಲ್ಲಿ ಹೇಳಿಕೊಂಡು ಬಂದರು. ಅಂದರೆ ತತ್ವಜ್ಞಾನಿಗೆ ಯಾವುದೇ ಪುಣ್ಯ ಪಾಪಗಳ ಸಂಬಂಧ ಅನ್ನುವಂಥದ್ದಿಲ್ಲ. ಯಾಕಂದರೆ ಅವನಿಗೆ ದೇಹಾಭಿಮಾನ ಇಲ್ಲದೇ ಇರುವುದರಿಂದ ಅವನು ಕರ್ಮಗಳನ್ನು ಮಾಡಲಾರ. ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳ್ತಾರೆ, ಅಶರೀರಂ ವಾ ವಸಂತಂ ಪ್ರಿಯೇನ ಸ್ಪೃಶತಃ. ಅಂದರೆ ಅಶರೀರಂ ವಾ ವಸಂತಂ, ಯಾವನು ಶರೀರಹಿತನಾಗಿದ್ದಾನೆಯೋ, ಈಗ ಆತ್ಮಜ್ಞಾನಿಗೆ ಶರೀರವೇ ಇಲ್ಲ, ನೋಡೋರ ದೃಷ್ಟಿಗೆ ಶರೀರ ಅನ್ನುವಂಥದ್ದು. ಯಾಕೆ ಶರೀರದಲ್ಲಿ ಅಭಿಮಾನ ಇಲ್ಲದ್ದರಿಂದ ಅವನು ಶರೀರಕ್ಕೆ ಸಾಕ್ಷಿಯಾಗಿದ್ದಾನೆ. ಆದ್ದರಿಂದ ಅವನಿಗೆ ಸುಖ ಆಗಲಿ ದುಃಖ ಆಗಲಿ ಅವನಿಗೆ ಸ್ಪರ್ಶ ಆಗ್ತದೇನೋ ಅಂತಂದರೆ ಇಲ್ಲ. ಅವನಿಗೆ ಪುಣ್ಯ ಪಾಪಗಳು ಇಲ್ಲ, ಸುಖ ದುಃಖಗಳು ಇಲ್ಲ. ಅದಕ್ಕೆ ಅವನು ಯಾವಾಗಲೂ ಅವುಗಳಿಗೆ ಸಾಕ್ಷಿಯಾಗಿದ್ದುಕೊಂಡು ತನ್ನ ಸ್ವರೂಪಾನಂದೊಳಗನ ಅವನು ಇರ್ತಾ ಇದ್ದಾನೆ. ಅದಕ್ಕೆ ಪ್ರಿಯೇ ನ ಸ್ಪೃತ್ಯ ಸಹ ತಥೈವಚ ಶುಭಾಶುಭೆ. ಪ್ರಿಯ ಅಂದ್ರೇನು? ಸುಖ ದುಃಖಗಳಾಗಲಿ ಹಾಗೆ ಪುಣ್ಯ ಪಾಪಗಳಾಗಲಿ ಕ್ವಚಿತ್ ಎಂದಿಗೂ ಕೂಡ ಅವು ಸೋಂಕುವುದಿಲ್ಲ. ಸ್ಪೃಶತಃ ಅಂದ್ರೇನು? ಅವು ಅಂಟುವುದಿಲ್ಲ. ಜೀವನ ಮುಕ್ತನಿಗೆ, ತತ್ವಜ್ಞಾನಿಗೆ ಇಲ್ಲಿ ಸುಖ ಪುಣ್ಯ ಪಾಪಗಳೂ ಇಲ್ಲ ಮತ್ತು ಅವುಗಳ ಫಲವಾಗಿರ್ತಕ್ಕಂಥ ಸುಖ ದುಃಖಗಳು ಕೂಡ ಆತ್ಮಜ್ಞಾನಿಗೆ ಇಲ್ಲವೇ ಇಲ್ಲ, ಅವು ಸ್ಪರ್ಶ ಮಾಡೋದಿಲ್ಲ ಅಂಥೇಳಿ ಇಲ್ಲಿ ಆಚಾರ್ಯರು ಈ ಶ್ಲೋಕದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಬಾಧೆ ತನ್ನೊಳು ತೋರದು.
ತತ್ವಜ್ಞಾನಿಗೆ ಯಾವುದೇ ಒಂದು ದುಃಖ ಅನ್ನುವಂಥ ತೋರ್ತದೇನು ಅಂತಂದರೆ ಇಲ್ಲ. ಪಾರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಅಂತ ಹೇಳ್ತಾರೆ. ಪಾರಮಾರ್ಥ ಬೋಧೆ ಅಂದರೆ ಆತ್ಮಜ್ಞಾನ. ಆ ಜೀವ ಪರಮರ ಏಕತ್ವ ಜ್ಞಾನವನ್ನು ಏನು ಮಾಡಿಕೊಂಡಾನಲ್ಲ, ಅದನ್ನು ಮಾಡಿಕೊಂಡು ಆ ಸ್ವರೂಪದಲ್ಲಿ ನಿಂತ ಬಳಿಕ ಅವನಿಗೆ ಯಾವುದೇ ಬಾಧೆ ಅಂದರೆ ದುಃಖ, ಒಂದು ದುಃಖ ಆಗಲಿ ಸುಖ ಆಗಲಿ ಅವನಿಗೆ ಆಗ್ತದೇನು ಅಂತಂದರೆ ಆಗುವುದಿಲ್ಲ ಅನ್ನುವಂಥ ಮಾತನ್ನು ನಿಜಗುಣ ಶ್ರೀಗಳವರು ಜ್ಞಾನಪ್ರತಿಪಾಸ್ತ್ರದಲ್ಲಿ ಉಪದೇಶವನ್ನು ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ಈ ಶ್ಲೋಕದಲ್ಲಿ ಬಹಳ ಸುಂದರವಾದ ವಿಚಾರವನ್ನು ಹೇಳಿದರು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಸ್ಥೂಲಾದಿ ಸಂಬಂಧವತೋಭಿಮಾನಿನಃ ಸುಖಂ ಚ ದುಃಖಂ ಚ ಶುಭಾಶುಭೇ ಚ ವಿದ್ವಸ್ತ್ವಬಂಧಸ್ಯ ಸದಾತ್ಮನೋ ಮುನೇಃ ಕುತಃ ಶುಭಂ ವಾಪ್ಯ ಶುಭಂ ಫಲಂ ವಾ. ಈ ಶ್ಲೋಕದಲ್ಲಿಯೂ ಕೂಡ ಇಲ್ಲಿ ಅಜ್ಞಾನಿಗಳಾಗಿರ್ತಕ್ಕಂಥವರು ಕರ್ಮಗಳನ್ನು ಮಾಡಿ ಹೇಗೆ ಸುಖ ದುಃಖವನ್ನು ಪಡೀತಾರೆ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಸ್ಥೂಲಾದಿ ಸಂಬಂಧವತಃ, ಯಾವನು ಈ ಸ್ಥೂಲ ದೇಹವೇ ಮೊದಲಾದಂಥ ಈ ಅನಾತ್ಮಗಳದಾವಲ್ಲ, ಇವುಗಳೊಂದಿಗೆ ಯಾವನು ಸಂಬಂಧವುಳ್ಳವನಾಗಿದ್ದಾನೋ, ಅಂದರೆ ಈ ಸ್ಥೂಲ ದೇಹವೇ ನಾನಂತ ಯಾವ ತಿಳ್ಕೊಂಡಾನ, ಇಂದ್ರಿಯಾದಿಗಳಲ್ಲಿ ನಾನು ಅಂತ ಯಾವ ತಿಳ್ಕೊಂಡಾನ, ಇವು ನನ್ನವಂತ ತಿಳ್ಕೊಂಡಾನ, ಹಾಗೆ ಅಂತಃಕರಣದಲ್ಲಿ ಮನಸ್ಸು ಬುದ್ಧಿ ಚಿತ್ತು ಅನ್ನೋ ಅಹಂಕಾರದವಲ್ಲ, ಇವುಗಳಲ್ಲಿ ಯಾವನು ಅಭಿಮಾನ ಮಾಡಿಕೊಂಡಾನ, ಇವುಗಳ ಸಂಬಂಧವನ್ನು ಯಾವನು ಇಟ್ಟುಕೊಂಡಿದ್ದಾನೆ. ಸ್ಥೂಲಾದಿ ಸಂಬಂಧವತಃ, ಸ್ಥೂಲ ದೇವವೇ ಮೊದಲಾಗಿರ್ತಕ್ಕಂಥವುಗಳೊಂದಿಗೆ ಸಂಬಂಧವುಳ್ಳಂಥ ಯಾವ ಅಭಿಮಾನಿಗೆ ಸುಖಂ ಚ ದುಃಖಂ ಚ ಶುಭಾಶುಭೇ ಚ. ನೋಡಿ, ಸುಖ ದುಃಖಗಳು ಮತ್ತು ಪುಣ್ಯ ಪಾಪಗಳು ಉಂಟಾಗ್ತಾವು ಅಂತ. ಇಲ್ಲಿ ಅಜ್ಞಾನಿ ಜೀವರುಗಳು ತಮ್ಮ ಸ್ವರೂಪವನ್ನು ಮರೆತು ಆ ಪರಮಾತ್ಮನನ್ನು ಅರಿಲಾರದೆ ಅವರು ಯಾವಾಗಲೂ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವರಿಗೆ ಈ ಸ್ಥೂಲ ದೇಹವೇ ನಾನು ಅಂತ ಅವರು ಅರ್ತಿರ್ತಾರೆ. ಈ ದೇಹ ಇದ್ರೆ ನಾನು ಇರ್ತೀನಪ್ಪ, ದೇಹ ಇಲ್ಲಂದ್ರೆ ನಾನು ಇರೋದಿಲ್ಲ. ಈ ದೇಹಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಆ ಪ್ರತ್ಯೇಕ ಆತ್ಮನ ಜ್ಞಾನವನ್ನು ಅವರು ಮಾಡಿಕೊಂಡಿರೋದಿಲ್ಲ. ಅಜ್ಞಾನಿ ಜೀವರುಗಳು ಹೊರಗಿನ ಭೋಗ ಪದಾರ್ಥಗಳನ್ನು ಬಯಸ್ತಾರೆ. ಇಹಲೋಕದಲ್ಲಿರ್ತಕ್ಕಂಥ ಅನೇಕ ಸಂಪತ್ತಾಗಲಿ, ಭೂಮಿಯಾಗಲಿ, ಅಧಿಕಾರ ಆಗಲಿ, ಏನೇನು ಭೋಗ ಪದಾರ್ಥಗಳಿದಾವಲ್ಲ ಅವುಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ಇಚ್ಛೆಯಿಂದ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ. ಯಾಕಂದರೆ ಪುಣ್ಯದಿಂದಲೇ ನಮಗೆ ಸಂಪತ್ತು ಪ್ರಾಪ್ತಿ, ಪುಣ್ಯದಿಂದಲೇ ನಮಗೆ ಅಧಿಕಾರ, ಪುಣ್ಯದಿಂದಲೇ ಮಡದಿ ಮಕ್ಕಳು, ನಮಗೆಲ್ಲ ಇವು ಪುಣ್ಯ ಇದ್ರನ್ನ ದೊರಕ್ತಾ ಇದ್ದಾವೆ. ಅದಕ್ಕೆ ಅಂಥ ಪುಣ್ಯವನ್ನು ಸಂಪಾದನೆ ಮಾಡ್ತಾರೆ. ಇನ್ನು ಕೆಲವರು ಪಾಪವನ್ನು ಮಾಡ್ತಾ ಇದ್ದಾರೆ. ಆ ಪಾಪದಿಂದ ನಮಗೂ ಸುಖ ಹಾಕದಂತ ಮಾಡ್ತಾರೆ ಅವರು ಪಾಪಕರ್ಮಗಳನ್ನು. ಯಾಕಂದರೆ ಅವರಿಗೆ ಈ ಪ್ರಪಂಚ ಸತ್ಯ ವಿಷಯಗಳಲ್ಲಿ ಸುಖ ಅದ ಅಂಥೇಳಿ ಹಿಂಗೆ ದ್ವೈತ ಭಾವನೆ ಉಳ್ಳವರಾಗಿರ್ತಾರೆ. ದೇಹಾಭಿಮಾನದಿಂದ ಕೂಡಿಕೊಂಡು ಅವರು ಅನೇಕ ವಿಧವಾಗಿರ್ತಕ್ಕಂಥ ಪುಣ್ಯ ಪಾಪ ಕರ್ಮಗಳನ್ನು ಅವರು ಮಾಡ್ತಾರೆ. ಹೀಗಾಗಿ ಅದರ ಫಲವಾಗಿರ್ತಕ್ಕಂಥ ಯಾರು ಪುಣ್ಯ ಮಾಡಿರ್ತಾರೋ ಅವರಿಗೆ ಸುಖ ಪ್ರಾಪ್ತಿಯಾಗ್ತದೆ. ಯಾರು ಪಾಪ ಮಾಡಿರ್ತಾರೋ ಅವರು ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಪುಣ್ಯದ ಫಲ ಸುಖ, ಪಾಪದ ಫಲ ದುಃಖ. ಈ ಸುಖ ದುಃಖಗಳು ಪುಣ್ಯ ಪಾಪಗಳು ಅಜ್ಞಾನಿಗೆ ಸಂಬಂಧದ. ಯಾಕಂದರೆ ಅವನು ದೇಹಾಭಿಮಾನ ಉಳ್ಳವನಾಗಿರ್ತಾನೆ. ಹೀಗಾಗಿ ಅವನು ಕರ್ಮ ಮಾಡಿ ಆ ಕರ್ಮದ ಫಲವನ್ನು ಅನುಭವಿಸ್ತಾನೆ. ಅವನು ಜನ್ಮಾಂತರವನ್ನು ಪಡಿತಾನೆ. ಅವನು ಜನ್ಮಗಳನ್ನು ಪಡಿತಾ ಇದ್ದಾನೆ, ಅನಂತ ಜನ್ಮಗಳನ್ನು ಎತ್ತಿ ಬರ್ತಾ ಇದ್ದಾನೆ. ಆದರೆ ಜ್ಞಾನಿ ಹಾಗಲ್ಲ. ವಿದ್ವಸ್ತ ಬಂಧಸ್ಯ ಸದಾತ್ಮನಃ ಮುನೇಃ. ಈ ಬಂಧವನ್ನು ಧ್ವಂಸ ಮಾಡಿಕೊಂಡಿರ್ತಕ್ಕಂಥ ಸತ್ಸ್ವರೂಪವಾಗಿರುವಂಥ ಮುನಿ ಅಂದರೆ ಜ್ಞಾನಿ ಇಲ್ಲಿ ಬಂಧವನ್ನು ನಿವೃತ್ತಿ ಮಾಡ್ಕೊಂಡು ಬಿಟ್ಟಿದ್ದಾನೆ. ಯಾರು ತತ್ವಜ್ಞಾನಿ ಆತ್ಮಜ್ಞಾನಿಯಾಗಿರ್ತಕ್ಕಂಥವನು ತನಗೆ ಬಂದಿರತಕ್ಕಂಥ ಬಂಧದ ನಿವೃತ್ತಿ, ಈ ಜನ್ಮ ಮರಣ ರೂಪವಾಗಿರ್ತಕ್ಕಂಥ ಯಾವ ಬಂಧದಲ್ಲ, ಈ ಬಂಧದ ನಿವೃತ್ತಿ ಹೇಗಾಗ್ತದೆ ಅಂತಂದರೆ ಆತ್ಮಜ್ಞಾನದಿಂದ.
ಆತ್ಮಜ್ಞಾನ ಅದು ಎಲ್ಲ ಕರ್ಮಗಳನ್ನು ನಿವೃತ್ತಿ ಮಾಡಿಬಿಡ್ತದೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಅರ್ಜುನ, ಜ್ಞಾನ ಅನ್ನುವಂಥದ್ದು ಅಗ್ನಿ, ಅದು ಬೆಂಕಿದ್ದಂಗೆ. ಬೆಂಕಿಯೊಳಗೆ ಯಾವ ಕಟ್ಟಿಗೆ ಹಾಕಿದ್ರೆ ಹೆಂಗೆ ಸುಟ್ಟು ಬಸ್ ಮಾಡ್ತದಲ್ಲ, ಹಂಗೆ ಈ ಸಂಚಿತ ಮೊದಲಾಗಿರ್ತಕ್ಕಂಥ ಕರ್ಮಗಳು ಜೀವನಿಗೆ ಇವು ಜನ್ಮಕ್ಕೆ ಕಾರಣ ಆಗಿದ್ದಾವೆ, ಇವು ಬಂಧಕ್ಕೆ ಕಾರಣ ಆಗಿದ್ದಾವೆ. ಹಿಂದೆ ನಾವು ಎಷ್ಟೋ ಜನ್ಮದಲ್ಲಿ ಪುಣ್ಯ ಪಾಪ ಮಾಡ್ಕೊಂಡು ಬಂದೇವಿ. ನಾವು ಮಾಡಿದ ಪುಣ್ಯ ಪಾಪಗಳ ಕರ್ಮಗಳ ರಾಶಿ ಅದು ಬೆಟ್ಟದಷ್ಟು, ಹಿಮಾಲಯ ಪರ್ವತ ಅಷ್ಟು ಅದು. ಅದರೊಳಗೆ ಭಗವಂತ ಏನು ಮಾಡ್ತಾನಂದರೆ, ಸ್ವಲ್ಪ ಯಾವ ಕರ್ಮ ಪಕ್ವಾಗಿರ್ತದೆ ಆ ಕರ್ಮದ ಫಲ ಒಂದು ಮಹಾಮೇರು ಪರ್ವತ ಅಥವಾ ಹಿಮಾಲಯ ಪರ್ವತ, ಅದರೊಳಗೆ ಒಂದು ಮುಷ್ಟಿಯಷ್ಟು ತೊಗೊಂಡ್ರೆ ಅದು ಎಂದರೆ ಖಾಲಿ ಆಗ್ತದೇನೋ, ಅದು ಅಷ್ಟು ತೊಗೊಂಡು ನೋಡಪ್ಪ ಈ ಕರ್ಮದ ಫಲ ಅನುಭವಿಸ್ಬಾ ಅಂತ ಜನ್ಮವನ್ನು ಕೊಡ್ತಾನೆ. ಅದು ಮನುಷ್ಯ ಜನ್ಮ ಆಗಿರ್ಬೋದು, ಪ್ರಾಣಿಗಳ ಜನ್ಮ ಆಗಿರ್ಬೋದು, ಪಕ್ಷಿ ಜನ್ಮ ಆಗಿರ್ಬೋದು, ಅಥವಾ ದೇವತಾ ಜನ್ಮ ಆಗಿರ್ಬೋದು, ಯಾವುದೋ ಒಂದು ಕೊಡ್ತಾನೆ. ಯಾಕಂದರೆ ಆ ಕರ್ಮದ ಫಲ ಅನುಭವಿಸ್ಲಿಕ್ಕೆ ದೇಹ ಬಂದದ್ದು. ಆ ಪ್ರಾರಬ್ಧ ಭೋಗವನ್ನು ಈಗ ಅನುಭವಿಸ್ಲಿಕ್ಕತ್ತಿದ್ದಾನೆ ಜೀವ. ಇಲ್ಲಿ ಮತ್ತೂ ದೇಹಾಭಿಮಾನ ಉಳ್ಳವನಾಗಿ ನಾನು ಕರ್ತಾ ಹೋಗ್ತಾ ಅಂತ ಭಾವಿಸಿಕೊಂಡು ಅನೇಕ ಕರ್ಮದಲ್ಲಿ ಮತ್ತೆ ತೊಡಗಿದ ಅಂತಂದರೆ ಆ ಕರ್ಮ ಮತ್ತೆ ಸ್ಟಾಕ್ ಆಗ್ತಿರ್ತದೆ. ಮೊದಲು ಮಾಡಿದ ಕರ್ಮದಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತದೆ. ಅದು ಮತ್ತೆ ಅದು ಯಾವಾಗ ಪಕ್ವಕ್ಕಾಯ್ತೋ ಮತ್ತೆ ಆವಾಗ ಜನ್ಮ ಬರ್ತದೆ. ಅಂದರೂ ನಾವು ಈಗ ಮಾಡಿದ್ದು ಈಗ ಅನುಭವಿಸ್ತೇವಂತೇನಿಲ್ಲ, ಅದು ಜನ್ಮಾಂತರದಲ್ಲಿ ಕೂಡ ಫಲ ಕೊಡಬಹುದು. ಅಂತೂ ಮಾಡಿದ್ದು ಮಾತ್ರ ಅದನ್ನು ಅನುಭವಿಸಿ ತೀರಿಸಬೇಕು. ಅದಕ್ಕೆ ಏನು ಹೇಳ್ಕೊಂಡು ಬಂದರು, ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅಂತ ಹೇಳಿದರು. ಅವಶ್ಯಂ ಅನುಭೋಕ್ತವ್ಯಂ, ತಾನು ಮಾಡಿರ್ತಕ್ಕಂಥ ಕರ್ಮವನ್ನು, ಅದರ ಫಲವನ್ನು ಅವಶ್ಯವಾಗಿ ಅನುಭವಿಸಲೇಬೇಕಂತ. ನಾಭುಕ್ತಂ ಕ್ಷೀಯತೆ ಕರ್ಮ, ಆ ಕರ್ಮದ ಫಲವನ್ನು ಅನುಭವಿಸಲಾರದೆ ಅದು ಎಂದೂ ನಾಶ ಆಗಂಗಿಲ್ಲ. ಕಲ್ಪ ಕೋಟಿ ಶತೈರಪಿ ಅಂತ ಹೇಳಿದರು. 100 ಕೋಟಿ ಕಲ್ಪಗಳು ಗತಿಸಿ ಹೋದ್ರೂ ಕೂಡ ನಾವು ಮಾಡಿದ ಕರ್ಮದ ಫಲವನ್ನು ಅನುಭವಿಸಲಾರದೆ ಅದು ನಾಶ ಹೊಂದೋದಿಲ್ಲ. ಒಂದು ವೇಳೆ ನಾಶ ಆಗಬೇಕು ಅಂತಂದರೆ ಅದಕ್ಕೆ ತತ್ವಜ್ಞಾನವೇ ಆಗಬೇಕು. ಎಷ್ಟೇ ಕರ್ಮ ಮಾಡಿರೋ, ನಿಂದು ಎಷ್ಟೇ ಕರ್ಮದ ರಾಶಿ ಐತಂದ್ರೂ ಕೂಡ ಅದನ್ನು ನಾಶ ಮಾಡುವಂಥ ಶಕ್ತಿ ಕೇವಲ ಜ್ಞಾನಕ್ಕದು. ಅವೇದ ದರ್ಶನಂ ಜ್ಞಾನಂ ಅಂತ ಹೇಳಿದರು. ಜೀವ ಪರಮಾತ್ಮರ ಏಕತ್ವಜ್ಞಾನವೇ ಜ್ಞಾನ ಅಂತ ಹೇಳಿಸ್ಕೊಡ್ತದೆ. ಹೀಗಾಗಿ ತತ್ವಜ್ಞಾನಿ ಏನು ಮಾಡಿದಾನ ಅಂತಂದರೆ, ಅವನು ಪೂರ್ವಜನ್ಮಗಳ ಒಂದು ಸುಕೃತದಿಂದ, ಹಿಂದೆ ಮಾಡಿದ ಎಷ್ಟೋ ಜನ್ಮಗಳ ಒಂದು ನಿಷ್ಕಾಮ ಪುಣ್ಯದಿಂದ ಅವನಲ್ಲಿ ವಿವೇಕೋದಯ ಆಗೈತಿ. ವಿವೇಕಿಯಾಗಿ ವೈರಾಗ್ಯಶೀಲನಾಗಿ ಮತ್ತು ಷಟ್ ಸಂಪತ್ತಿ ಉಳ್ಳವನಾಗಿ ಮುಮುಕ್ಷವಾಗಿ ಗುರು ಸನ್ನಿಧಾನಕ್ಕೆ ಬಂದಾನ. ಗುರುವಿನಲ್ಲಿ ಆಪ್ತ ಅಂಗಸ್ಥಾನ ಸದ್ಭಾವ ಅನ್ನುವಂಥ ಚತುರ್ವಿಧ ಸೇವೆಗಳನ್ನು ಮಾಡಿ ಗುರುಗಳ ಕರುಣೆಯನ್ನು ಪಡ್ಕೊಂಡಾನ. ಗುರು ಕೃಪೆಗೆ ಪಾತ್ರನಾಗಿದ್ದಾನೆ. ಸದ್ಗುರುನಾಥ ಒಲಿದು ಅವನಿಗೆ ಬೋಧವನ್ನು ಮಾಡ್ತಾ ಇದ್ದಾನೆ. ನೋಡಪ್ಪ, ಈ ದೇಹಾದಿ ಅನಾತ್ಮಗಳೂ ನೀನಲ್ಲ, ಇವೆಲ್ಲವೂ ದೃಶ್ಯ ಅದಾವು. ಇವುಗಳನ್ನು ಅರಿತಕ್ಕಂಥ ಸಾಕ್ಷಿ ಪರಮಾತ್ಮನೇ ನೀನು, ಪರಬ್ರಹ್ಮ ಸ್ವರೂಪನೇ ನೀನದಿ ಅಂಥೇಳಿ ಹೀಗೆ ಯಥಾರ್ಥ ಆತ್ಮನ ಯಥಾರ್ಥ ಬೋಧ ಅಂದರೆ ಅದರ ಜ್ಞಾನವನ್ನು ಮಾಡಿಕೊಟ್ಟ ಅಂತಂದರೆ, ಅವಾಗ ಅನಾದಿ ಕಾಲದಿಂದ ನಮ್ಮ ಸ್ವರೂಪವನ್ನು ತಿಳಿಕೊಡಲಾರ್ದಂಗೆ ಯಾವುದು ಮುಚ್ಚಿ ಹಾಕೈತಲ್ಲ, ಆ ಅಜ್ಞಾನ ಅನ್ನುವಂಥದ್ದು ಸಂಪೂರ್ಣ ನಾಶ ಆಗಿ ಹೋಗ್ತದೆ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ, ಎಲ್ಲ ಪ್ರಪಂಚಾದಿಗಳು ಅಜ್ಞಾನದ ಕಾರ್ಯಗಳಾಗಿದ್ದಾವೆ. ಇಲ್ಲಿ ಕಾರ್ಯ ಕಾರಣ ಇವೆರಡು ನಷ್ಟ ಆಗಿ ಹೋಗಿಬಿಡ್ತಾ ಇದ್ದಾವೆ. ಶರೀರ ಮಾತ್ರ ಪ್ರಾರಬ್ಧ ಹೋಗಿ ಅನುಭವಿಸೋ ತನಕ ಇರ್ತದೆ. ಅದು ಅವನ ದೃಷ್ಟಿಯೊಳಗೆ ಅದೂ ಕೂಡ ಇಲ್ಲ. ಜ್ಞಾನಿ ದೃಷ್ಟಿಯೊಳಗೆ ನನಗೆ ಒಂದು ಪ್ರಾರಬ್ಧ ಕರ್ಮ ಅದನ್ನು ಅನುಭೋಗ ಮಾಡ್ತೀನಿ ಅನ್ನುವಂಥ ಭಾವವೂ ಕೂಡ ಜ್ಞಾನಿಗೆ ಇರೋದಿಲ್ಲ. ಅದಕ್ಕೆ ಇಲ್ಲಿ ಅಂದ್ರವರು, ಇಲ್ಲಿ ತತ್ವಜ್ಞಾನಿ ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷ ಅವನು ಬಂಧವನ್ನು ಧ್ವಂಸಪಡಿಸ್ಕೊಂಡು ಬಿಟ್ಟಿದ್ದಾನೆ. ಗುರುಗಳಿಂದ ಉಪದೇಶವನ್ನು ಕೇಳಿ ಶ್ರವಣ ನಿಧಿಧ್ಯಾಸನ ಮೂಲಕವಾಗಿ ಅವನಿಗೆ ಬಂದಿರತಕ್ಕಂಥ ಬಂಧವನ್ನು ಕಳ್ಕೊಂಡಿರ್ತಕ್ಕಂಥ ಸದಾತ್ಮನಃ ಅಂದರೆ ಈಗ ಸತ್ಸ್ವರೂಪನೇ ಆಗಿದ್ದಾನೆ ಅಂತ. ಸತ್ಸ್ವರೂಪವಾಗಿರುವಂಥದ್ದು ಯಾವುದು? ಬ್ರಹ್ಮ. ಆ ಬ್ರಹ್ಮವನ್ನು ಅರಿತು ಅವನು ಬ್ರಹ್ಮವೇ ಆಗಿಬಿಟ್ಟಿದ್ದಾನೆ.
ಅಂಥ ಬ್ರಹ್ಮಸ್ವರೂಪನಾಗಿರ್ತಕ್ಕಂಥ ಯೋಗೀಶ್ವರನಿಗೆ ಶುಭಂ ವಾ ಅಪಿ ಅಶುಭಂ ವಾ, ಇಲ್ಲಿ ಶುಭ ಅಂತಂದರೆ ಪುಣ್ಯ ಅಂತಾಗಲಿ ಅಥವಾ ಪಾಪ ಅಂತಾಗಲಿ, ಅಶುಭ ಅಂದರೆ ಪಾಪವ, ಫಲವಾಗಲಿ ಕುತಃ ಎಲ್ಲಿದು ಅಂತ ಹೇಳ್ತಾ ಇದ್ದಾರೆ. ಈಗ ಪುಣ್ಯನೂ ಇಲ್ಲ ಪಾಪನೂ ಇಲ್ಲ, ಅದರ ಫಲನೂ ಇಲ್ಲ ಅಂತ. ಯಾಕಂದರೆ ಆ ತತ್ವಜ್ಞಾನಿ ಕೇವಲ ಪರಬ್ರಹ್ಮ ಸ್ವರೂಪನೇ ಆಗಿಬಿಟ್ಟಿದ್ದಾನ. ಅಂಥ ಜ್ಞಾನಿಗೆ ನಾವು ಪುಣ್ಯ ಪಾಪವನ್ನು ಇಲ್ಲಿ ಹೇಳಕ್ಕೆ ಬರ್ತದೆ, ಅವುಗಳ ಫಲ ಅನ್ನುವಂಥದ್ದನ್ನು ಜ್ಞಾನಿಗೆ ಹೇಳಕ್ಕೆ ಬರ್ತದೇನು ಅಂತಂದ್ರೆ ಬರುವುದಿಲ್ಲ. ಯಾಕಂದ್ರೆ ಅವನು ಜೀವನ್ಮುಕ್ತನಾಗಿದ್ದಾನೆ, ಅವನಿಗೆ ಅವೆಲ್ಲ ಸಂಪೂರ್ಣವಾಗಿ ನಷ್ಟವಾಗಿ ಹೋಗಿದ್ದಾವೆ ಅಂಥೇಳಿ ಇಲ್ಲಿ ನಮಗೆ ಆಚಾರ್ಯರು ತಿಳಿಸುವಂಥವರಾದರು. ಮತ್ತು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ತಮಸಾಗ್ರಸ್ತವದ್ಭಾನಾತ್ ಅಗ್ರಸ್ತೋಪಿ ರವಿರ್ಜನೈಃ ಗ್ರಸ್ತ ಇತ್ಯುಚ್ಯತೆ ಭ್ರಾಂತ್ಯ ಯಜ್ಞಾತ್ವಾ ವಸ್ತು ಲಕ್ಷಣಂ. ಈ 546ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತಂದರೆ, ತಮಸಾಗ್ರಸ್ತವದ್ಭಾನಾತ್, ರವಿ ಅಂತಂದರೆ ಸೂರ್ಯ. ಈಗ ಆಕಾಶದಲ್ಲಿ ಸೂರ್ಯ ಉದಯ ಆಗ್ತಾ ಇದ್ದಾನೆ, ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತ ಘಟಿಸ್ತಾ ಇದ್ದಾರೆ. ವರ್ಷದಲ್ಲಿ 1-2 ಬಾರಿ ನಾವು ಗ್ರಹಣಗಳನ್ನು ಆಗೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಸೂರ್ಯ ಅಗ್ರಸ್ತಃ ಅಪಿ, ಅವನಿಗೆ ಗ್ರಹಣ ಆಗದೇ ಇದ್ರೂ ಕೂಡ, ಅವನು ಗ್ರಸ್ತನಾಗದೇ ಇದ್ರೂ ಕೂಡ ತಮಸಾಗ್ರಸ್ತವತ್, ಅವನು ರಾಹುವಿನಿಂದ ಗ್ರಸ್ತನಾದಂತೆ ತೋರ್ತಾ ಇದ್ದಾನೆ ಅಂತ. ವಾಸ್ತವಿಕವಾಗಿ ರಾಹು ಸೂರ್ಯನನ್ನು ನುಂಗುತ್ತಾನೇನು ಅಂತಂದರೆ ಇಲ್ಲ. ರಾಹು ಸೂರ್ಯನನ್ನು ಗ್ರಹಣ ಮಾಡಲಾರ. ಆದರೂ ಜನ ಏನು ತಿಳ್ಕೊಳ್ತಾರೆ, ಓಹೋ ಸೂರ್ಯಗ್ರಹಣ ಆಗ್ಯದ, ರಾಹು ಸೂರ್ಯನನ್ನು ನುಂಗಿದಾನ ಅಂತ ಲೋಕದೊಳಗೆ ಜನ ಭಾವಿಸ್ಕೊಳ್ತಾ ಇದ್ದಾರೆ. ಅವನು ನಿಜವಾಗಿಯೂ ರಾಹುವಿನಿಂದ ಸೂರ್ಯಗ್ರಸ್ತನಾಗಿಲ್ಲ, ಆದ್ರೂ ಕೂಡ ಗ್ರಸ್ತನಾದಂತೆ ಯಾವ ರೀತಿಯಾಗಿ ತೋರ್ತಾ ಇದ್ದಾನೋ. ಯಾಕಂದರೆ ಆ ವಸ್ತುವಿನ ಸ್ವರೂಪವನ್ನು ತಿಳ್ಕೊಂಡಿಲ್ಲ ಅವರು. ಸೂರ್ಯನಿಗೆ ರಾಹುವಿನ ಸಂಬಂಧ ಅನ್ನುವಂಥದ್ದಿಲ್ಲ ಅನ್ನುವಂಥ ತಿಳುವಳಿಕೆ ಜನರಿಗೆ ಇಲ್ಲದೇ ಇರುವುದರಿಂದ ಇಲ್ಲಿ ಸೂರ್ಯಗ್ರಹಣವಾಯಿತು ಅಂತ ನಾವು ಭಾವಿಸ್ಕೊಳ್ತಾ ಇದ್ದೇವೆ. ಲೋಕದೊಳಗೆ ಅಜ್ಞಾನಿ ಜನರು ತಿಳ್ಕೊಳ್ತಾ ಇದ್ದಾರೆ, ಈ ರೀತಿ ಭ್ರಾಂತಿ ತಿಳ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ವಸ್ತು ಲಕ್ಷಣಂ ಅಜ್ಞಾತ್ವಾ, ಆ ವಸ್ತುವಿನ ಸ್ವರೂಪವನ್ನು ಅರಿಯದೆ ಭ್ರಾಂತ್ಯಾಹಿ, ಆ ವಸ್ತು ಸ್ವಲ್ಪ ತಿಳ್ಕೊಳ್ಳಾರ್ದೆ ಅವರು ಭ್ರಾಂತಿಯಿಂದ ಏನಂತ ಇದ್ದಾರೆ, ಜನೈಹಿ ಗ್ರಸ್ತ ಇತಿ ಉಚ್ಯತೆ. ಓ ನೋಡಪ್ಪ, ಈಗ ಸೂರ್ಯಗ್ರಹಣ ಅನ್ನುವಂಥದ್ದು ಉಂಟಾಗ್ಯದ, ಹಿಂಗೆ ತಿಳ್ಕೊಂಡಿದ್ದು ಅದು ವಸ್ತುವಿನ ಸ್ವರೂಪವನ್ನು ತಿಳಿಯದೇ ಇರುವುದರಿಂದ ಅವರಿಗೆ ಭ್ರಾಂತಿ ಉಂಟಾಗಿ ಈಗ ರಾಹು ಸೂರ್ಯನನ್ನು ಗ್ರಹಣ ಮಾಡಿದ್ದಾನೆ, ಅಂದರೆ ಹಿಡ್ಕೊಂಡಿದ್ದಾನೆ ಅಥವಾ ನುಂಗಿದ್ದಾನೆ ಅಂಥೇಳಿ ಈ ಪ್ರಕಾರವಾಗಿ ಜನರು ಹೇಳ್ತಾ ಇದ್ದಾರೆ ಅಂತ. ಹಾಗೆ ಅಂದರೆ ಅದರ ದಾಷ್ಟಾಂತವನ್ನು ಮುಂದಿನ ಶ್ಲೋಕದೊಳಗೆ ನಮಗೆ ಆಚಾರ್ಯರು ಉಪದೇಶ ಮಾಡುವಂಥವರಾಗಿದ್ದಾರೆ. ಅಂದರೆ ಇಲ್ಲಿ ಜೀವನಿಗೆ ಹಾಗೆ ದಾಷ್ಟಾಂತದಲ್ಲಿ ಆಚಾರ್ಯರು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ತದ್ವದ್ದೇಹಾದಿ ಬಂದೇಭ್ಯೋ ವಿಮುಕ್ತಂ ಬ್ರಹ್ಮವಿತ್ತಮಂ ಪಶ್ಯಂತಿ ದೇವನ್ಮೂಢ ಶರೀರಾಭಾಸ ದರ್ಶನಾತ್. ತದ್ವತ್ ದೇಹಾದಿ ಬಂದೇಭ್ಯ, ಹಾಗೆ ಇಲ್ಲಿ ಈ ದೇಹಾದಿ ಬಂಧಗಳಿಂದ ವಿಮುಕ್ತಂ ಅಂದರೆ ಮುಕ್ತಿಯನ್ನು ಹೊಂದಿರತಕ್ಕಂಥ, ದೇಹಾದಿ ಬಂಧಗಳಿಂದ ರಹಿತನಾಗಿರ್ತಕ್ಕಂಥ ಬ್ರಹ್ಮವಿತ್ತಮಂ, ಇಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಯಾವ ಜ್ಞಾನಿ ಅದಾನಲ್ಲ ಅಂಥ ಜ್ಞಾನಿಗೆ ದೇಹಾದಿ ಯಾವುದೇ ಬಂಧ ಅನ್ನುವಂಥದ್ದಿಲ್ಲ. ಆದ್ರೂ ಕೂಡ ಮೂಢರಾಗಿರ್ತಕ್ಕಂಥವ್ರು, ಅಜ್ಞಾನಿಗಳಾಗಿರ್ತಕ್ಕಂಥವರು ಶರೀರ ಆಭಾಸ ದರ್ಶನಾತ್, ಆ ಜ್ಞಾನಿಗೂ ಕೂಡ ಶರೀರ ಅನ್ನುವಂಥದ್ದು ಇದ್ದಂತೆ ತೋರುವುದರಿಂದ ದೇಹಿವತ್ ಪಶ್ಯಂತಿ, ಅವನಿಗೂ ಕೂಡ ಶರೀರ ಅನ್ನುವಂಥದ್ದು ಅದ ಅಂಥೇಳಿ ಹಿಂಗೆ ಅವರು ತಿಳ್ಕೊಳ್ತಾರೆ ಅಂತ ಹೇಳಿದರು. ಪಶ್ಯಂತಿ ಅಂದರೆ ಇಲ್ಲಿ
ನೋಡು ಅಂದ್ರೇನು, ತಿಳಿತಾ ಇದ್ದಾರೆ ಅಂತ. ಅಜ್ಞಾನಿಗಳು ಕೂಡ ಜ್ಞಾನಿಗೆ ಶರೀರ ಇದೆ ಎಂದು ತಿಳ್ಕೊಳ್ತಾ ಇದ್ದಾರೆ ಅಂತ ದಾಷ್ಟಾಂತಲ್ಲಿ ಹೇಳ್ತಾರೆ. ಹೆಂಗೆ ಅಲ್ಲಿ ಸೂರ್ಯನಿಗೆ ಗ್ರಹಣ ಇಲ್ಲದೇ ಇದ್ದರೂ ಕೂಡ ನಾವು ಯಾವ ರೀತಿ ಅಜ್ಞಾನಿ ಪುರುಷರು ಭ್ರಾಂತಿಯಿಂದ ಸೂರ್ಯನಿಗೆ ಗ್ರಹಣ ಆಗೈತಂತ ಹೆಂಗೆ ಭಾವಿಸ್ಕೊಳ್ತಾ ಇದ್ದಾರೋ, ಹಂಗಿಲ್ಲಿ ದೇಹಾದಿ ಬಂಧಗಳಿಂದ ಮುಕ್ತನಾಗಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಯಾವ ಜೀವನ್ಮುಕ್ತ ಒಬ್ಬ ಯತಿ, ಒಬ್ಬ ಯೋಗಿ ಜ್ಞಾನಿ ಅದನಲ್ಲ, ಆ ಜ್ಞಾನಿಗೂ ಕೂಡ ಶರೀರವಿದ್ದಂತೆ ತೋರುವುದರಿಂದ ಅಜ್ಞಾನಿಗಳು ಅವನಿಗೂ ಕೂಡ ಶರೀರ ಅದಪ್ಪ, ಅವನು ನಮ್ಮ ಹಾಗೆ ಶರೀರ ಉಳ್ಳವನದಾನ, ನಮಗೆ ಹೆಂಗೆ ಸುಖ ದುಃಖಗಳದಾವೋ, ನಮಗೆ ಹೆಂಗೆ ಸಂಸಾರ ಅದು, ಅವನಿಗೂ ಕೂಡ ಸಂಸಾರ ಉಂಟು, ಅವನಿಗೂ ಕೂಡ ಜನ್ಮ ಮರಣಗಳು ಉಂಟು ಅಂಥೇಳಿ ಇಲ್ಲಿ ಅಜ್ಞಾನಿಗಳಾಗಿರ್ತಕ್ಕಂಥ ಪಾಮರರು ಈ ರೀತಿಯಾಗಿ ಅವರು ಅರ್ಥೈಸ್ಕೊಳ್ತಾ ಇದ್ದಾರೆ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮತ್ತೆ ಮುಂದಿನ ವಿಚಾರವನ್ನು ನಾಳೆ ಶ್ರವಣ ಮಾಡೋಣ ಅಂತ ಹೇಳ್ತಾ 2 ಸದ್ವಿಚಾರಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.